ತುರುವೇಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸೋಮಣ್ಣ ಕ್ಯಾಂಪೇನ್ ಮಾಡ್ತಿದ್ದಾರೆ. ತುರುವೇಕೆರೆಯ ಕಣತೂರು, ಅರೆಮಲ್ಲೇನಹಳ್ಳಿ, ತಂಡಗ, ಗೋಣಿ ತುಮಕೂರು, ದಬ್ಬೆಘಟ್ಟ, ಮಾವಿನಕೆರೆಯಲ್ಲಿ ಮತ ಭೇಟಿಯನ್ನ ನಡೆಸುತ್ತಿದ್ದಾರೆ. ಸೋಮಣ್ಣಗೆ ಜೆಡಿಎಸ್ನ ಶಾಸಕ ಎಂಟಿ ಕೃಷ್ಣಪ್ಪ, ಮಾಜಿ ಶಾಸಕ ಜಯರಾಮ್ ಸೇರಿ ಹಲವು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಸಾಥ್ ನೀಡಿದ್ದಾರೆ. ನನ್ನ ತಾಯಂದಿರಿಗೆ ಉಜ್ವಲ ಗ್ಯಾಸ್ ಅಂತ ಯಾರು ದೇಶಕ್ಕೆ ಗೊತ್ತಿರಲಿಲ್ಲ. ಒಂದ್ ಮನೆಗೆ ಒಂದು ಗ್ಯಾಸ್ ತಗೋಬೇಕಾದ್ರೆ ಒಬ್ಬ ಎಂಪಿನೂ ನಮ್ಮ ಚಂದ್ರೇಶ್ ಅವರೇ, ನಮ್ಮ ಭೈರಪ್ಪಾಜಿಯವರ ಪುತ್ರರಾಗಿರ್ತಕ್ಕಂಥ ಸೋಮಣ್ಣ ಅವರೇ, ಎಲ್ಲ ಮತದಾರ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ಅಷ್ಟೇ ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳಿವೆ. ಅರ್ಧ ಗಂಟೆನೇ ಒಂದೊಂದು ಕಡೆ ಹಾಕಿದ್ದಾರೆ. ಜಿಲ್ಲಾ ಕೇಂದ್ರಗಳನ್ನ, ಹೋಬಳಿ ಕೇಂದ್ರಗಳನ್ನು ಹೊರತುಪಡಿಸಿ ಎಂಪಿ ಚುನಾವಣೆ ನಡೀತಾ ಇರಲಿಲ್ಲ. ಫಸ್ಟ್ ಮೊದಲನೇ ಟೈಮಿಗೆ ಬಾರಿಗೆ ನಾನು ಪಂಚಾಯತಿ ಲೆವೆಲ್ ಹಳ್ಳಿಗಳಿಗೂ ಕೂಡ ಸಾಕಷ್ಟು ಸುಮಾರು 38 ದಿನದಲ್ಲಿ 5,000ಕ್ಕೂ ಮೇಲ್ಪಟ್ಟ ಕಿಲೋಮೀಟರ್ ದೂರವನ್ನು ಈ ಕ್ಷೇತ್ರದಲ್ಲಿ ಸುತ್ತಾಡಿದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸದ ಜೊತೆಯಲ್ಲಿ ದೇಶದ ಚುನಾವಣೆ, ದೇಶದ ಬದ್ಧತೆ, ಈ ದೇಶದ ಸುಭದ್ರತೆ, ನಮ್ಮ ಚಂದ್ರೇಶ ಒಂದು ವಿನಂತಿ ಮಾಡ್ತೀನಿ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಮತದಾನಕ್ಕೆ ಚುನಾವಣಾ ಆಯೋಗದಿಂದ ಕಂಪ್ಲೀಟ್ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಬೆಂಗಳೂರಿಗೆ ಇವಿಎಂಗಳು ಬಂದಿದ್ದು ಎಲ್ಲಾ ಪಕ್ಷದ ಏಜೆಂಟ್ಗಳ ಸಮ್ಮುಖದಲ್ಲಿ ಇವಿಎಂಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಮತಗಟ್ಟೆಯಲ್ಲಿ ಅಣುಕು ಮತದಾನ ಮಾಡೋದ್ರ ಮೂಲಕ ಮತದಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಯಾವುದೇ ಲೋಪದೋಷಗಳು ಕೂಡ ಬರದೇ ಇರೋ ತರ ಸಮಸ್ಯೆಯಾಗದಂತೆ ಇವಿಎಂಗಳ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಹಾವೇರಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ತೆರೆದ ವಾಹನದಲ್ಲಿ ತೆರಳಿ ಮತಯಾಚನೆಯನ್ನ ಮಾಡಿದ್ದಾರೆ. ರೋಡ್ ಶೋಗೂ ಮೊದಲು ಮಹಿಳೆಯರು ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಪಾದಪೂಜೆಯನ್ನ ಮಾಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರ ಸಂಸದೆ ಸುಮಲತಾ ಅಂಬರೀಶ್ ಪ್ರಚಾರವನ್ನ ನಡೆಸಿದ್ದಾರೆ. ಇನ್ನು ಬಿಜೆಪಿ ಕಚೇರಿಯಲ್ಲಿ ಮಹಿಳಾ ಕಾರ್ಯಕರ್ತೆಯರು ಸುಮಲತಾಗೆ ಸ್ವಾಗತವನ್ನ ಕೋರಿದ್ದಾರೆ. ಮಧ್ಯಾಹ್ನ 3:20ಕ್ಕೆ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಸಭೆ ನಡೆಯಲಿದೆ. ಸಂಜೆ 4:20ಕ್ಕೆ ಮೈಸೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ತುಮಕೂರಿನಲ್ಲಿ ಚುನಾವಣಾ ಪ್ರಚಾರ ರಂಗೇರಿದೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಪ್ರಚಾರ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರಚಾರವನ್ನ ನಡೆಸುತ್ತಿರುವ ವಿ ಸೋಮಣ್ಣ ಕ್ಷೇತ್ರದ ವಿವಿಧೆಡೆ ಮತಬೇಟೆಯನ್ನ ಮಾಡುತ್ತಿದ್ದಾರೆ. ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೊಮ್ಮಸಂದ್ರದ ಬಳಿ ರಸ್ತೆ ದುರಸ್ತಿ ಕಾರ್ಯದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಹೆಬ್ಬಗೋಡಿಯಿಂದ ಬೊಮ್ಮಸಂದ್ರ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿದೆ.